ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೋಮ್ ರೆಮಿಡೀಸ್ಗಳು. ಹತ್ತಿ ಬೀಜದ ತಿರುಳನ್ನು ಕುರಿಯ ಹಾಲಿನಿಂದ ಅರೆದು ತಲೆಗೆ ಲೇಪಿಸುತ್ತಾ ಬಂದರೆ 7 ದಿನಗಳಲ್ಲಿ ಕೂದಲು ಕಪ್ಪಾಗುವುದು. ಮುಖದ ಸುಕ್ಕುಗಳಿಗೆ ಆಲಿವ್ ಎಣ್ಣೆಯನ್ನು ಲೇಪಿಸಿ ಮೇಲ್ಮುಖವಾಗಿ ಮಸಾಜ್ ಮಾಡಿರಿ. ನಂತರ ಸೌತೆಕಾಯಿಯನ್ನು ಗೋಲಾಕಾರವಾಗಿ ಕತ್ತರಿಸಿ ಕಣ್ಣಿನ ಮೇಲೆ 10 ನಿಮಿಷ ಇಡಿ. ಸೇಬನ್ನು ಹಲ್ಲುಗಳಿಂದ ಕಚ್ಚಿ ತಿನ್ನುವುದರಿಂದ ಹಲ್ಲು ಮತ್ತು ಒಸಡು ಗಟ್ಟಿಯಾಗುತ್ತದೆ. ಹಲ್ಲುಗಳ ಹೊಳಪು ಹೆಚ್ಚುತ್ತದೆ. ಜೊಲ್ಲು ರಸ ಹೇರಳವಾಗಿ ಸ್ರವಿಸುತ್ತದೆ. ಜೀರ್ಣಶಕ್ತಿ ಕೂಡ ಹೆಚ್ಚುತ್ತದೆ. ಸುಟ್ಟ ಗಾಯಕ್ಕೆ ಅಪ್ಪಟ ಎಳ್ಳೆಣ್ಣೆ ಹಚ್ಚುವುದರಿಂದ ಬೇಗ ಗುಣ ಕಂಡು ಬರುವುದು. ಸಂಜೆಯ ಹೊತ್ತಿಗೆ ಸಾಕಷ್ಟು ವಿರಾಮ ಮಾಡಿಕೊಂಡು ಹೆಚ್ಚಿನ ಅನುಕೂಲತೆಗಳಿದ್ದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡುವುದು ಅಗತ್ಯ. ಈ ಪದ್ಧತಿ ಅನುಸರಿಸುವುದರಿಂದ ಬೆವರಿನ ದುರ್ವಾಸನೆ ಕಳೆದು ಲವಲವಿಕೆಯಿಂದ ಇರಲು ಸಾಧ್ಯವಾಗುವುದು. ಅಲಸಂದೆಯನ್ನು ಹಿತಮಿತವಾಗಿ ಸೇವಿಸುವುದರಿಂದ ದೇಹಬಲ ಹೆಚ್ಚುವುದು. ಹಾಲುಣಿಸುವ ಸ್ತ್ರೀಯರಲ್ಲಿ ಎದೆಹಾಲು ಹೆಚ್ಚುವುದು. ಪುರುಷರಲ್ಲಿ ವೀರ್ಯವೃದ್ಧಿ ಆಗುವುದು. ಪರೀಕ್ಷೆ ದಿನದ ಮುನ್ನ ದಿನ ರಾತ್ರಿ ವೇಳೆ ಹೆಚ್ಚು ಹೊತ್ತು ಎದ್ದಿರುವುದು ಅನಗತ್ಯ. ನಿಮ್ಮ ಮಲಗುವ ವೇಳೆ, ಊಟದ ವೇಳೆ ಇವು ಎಂದಿನಂತಿರಲಿ. ಕಾಲರ ಇರುವ ಊರಿನಲ್ಲಿ ಎಲ್ಲರೂ ಈರುಳ್ಳಿಯನ್ನು ಸೇವಿಸುತ್ತಾ ಬಂದರೆ ಕಾಲರ ರೋಗ ಅಂಟುವುದಿಲ್ಲ. ಗಾಜಿನ ಕಿಟಕಿಗಳನ್ನು ಒರೆಸುವಾಗ ಟಿಶ್ಯೂ ಪೇಪರ್ನಿಂದ ಉಜ್ಜಿ ಒರೆಸಿದರೆ ಗಾಜು ಮಿರುಗುತ್ತದೆ. ಒಂದು ಈರುಳ್ಳಿಯನ್ನು 2 ಹೋಳು ಮಾಡಿ ಒಂದು ಹೋಳಿನಿಂದ ಜೇನ್ನೊಣ ಕಚ್ಚಿದ ಭಾಗವನ್ನು ಚೆನ್ನಾಗಿ ತಿಕ್ಕಿ ಇದರಿಂದ ಸಾಕಷ್ಟು ಪರಿಹಾರ ಕಂಡು ಬರುವುದು. ರಾತ್ರಿ ಊಟವಾದ ನಂತರ ಮನೆಮಂದಿಯೊಂದಿಗೆ ಕುಳಿತು ಸುಮಾರು ಅರ್ಧ ತಾಸಿನವರೆಗೆ ವಿನೋದವಾಗಿ ಕಾಲಹರಣ ಮಾಡುವುದು ಒಳ್ಳೆಯ ಹವ್ಯಾಸ. ಇದರಿಂದ ಮನೆಮಂದಿಯಲ್ಲಿ ಸಹಜವಾಗಿ ಉತ್ತಮ ಬಾಂಧವ್ಯ ಏರ್ಪಡುವುದು. ಲವಂಗವನ್ನು ಬಾಯಲ್ಲಿಟ್ಟುಕೊಂಡು ಅಗೆಯುತ್ತಿದ್ದರೆ ಒಸರಿನ ತೊಂದರೆ ಉಂಟಾಗುವುದಿಲ್ಲ. ಬಾಯಿಯ ದುರ್ನಾತ ದೂರವಾಗುವುದು. ಎಳೆ ಬದನೆಕಾಯಿಯನ್ನು ಬೇಯಿಸಿ ಆಹಾರದಲ್ಲಿ ತಿಂದರೆ ಕಫ ಕರಗಿ ಹೋಗುವುದು. ತಲೆಗೆ ಕೋಳಿಮಟ್ಟೆಯ ಬಿಳಿ ತಿರುಳನ್ನು ಹಚ್ಚಿ ನಂತರ ಸ್ನಾನ ಮಾಡಿದರೆ ಕೂದಲ ಬೆಳವಣಿಗೆ ವೃದ್ಧಿಸುವುದು. ಹೊಟ್ಟೆ ಹುಣ್ಣಿನಿಂದ ನರಳುವ ರೋಗಿಗಳಿಗೆ ಸೇಬು ಹಣ್ಣಿನ ರಸ ಉತ್ತಮ ಔಷಧಿ. ಊಟದಲ್ಲಿ ಹಸಿ ಈರುಳ್ಳಿಯನ್ನು ಹೆಚ್ಚು ಹೆಚ್ಚು ಬಳಸಿ. ಜೇನುನೊಣ ಕಡಿದಾಗ ಕಡಿದ ಜಾಗಕ್ಕೆ ಈರುಳ್ಳಿ ರಸ ಹಚ್ಚಿ ಚೆನ್ನಾಗಿ ತಿಕ್ಕಿ ಅಥವಾ ಅಡ್ಡಲಾಗಿ ಕತ್ತರಿಸಿದ ಈರುಳ್ಳಿ ಹೋಳಿನಿಂದ ಕಚ್ಚಿದ ಜಾಗದ ಮೇಲೆ ಚೆನ್ನಾಗಿ ತಿಕ್ಕಿ. ವೀಳ್ಯದೆಲೆ ಅಗೆದು ತಿನ್ನುವುದರಿಂದ ದಂತಕ್ಷಯ ಇಲ್ಲವಾಗುವುದು. ಹಸಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಅಗೆಯುತ್ತಾ ನೀರು ಕುಡಿಯುತ್ತಿದ್ದರೆ ಕೆಮ್ಮು ಗುಣವಾಗುವುದು. ವೀಳ್ಯದೆಲೆಯ ರಸ ಹಾಗೂ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮಕ್ಕಳಿಗೆ ಕೊಟ್ಟರೆ ಕೆಮ್ಮು ಗುಣವಾಗುತ್ತದೆ. ಊಟದ ನಂತರ ಸ್ವಲ್ಪ ಸೋಂಪು ಕಾಳುಗಳನ್ನು ಅಗೆದು ತಿನ್ನುವುದರಿಂದ ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗುವುದು. ಬಾಯಿಯ ದುರ್ಗಂಧ ನಾಶವಾಗುವುದು. ಹೊಟ್ಟೆ ನುಳ್ಳಿ, ವಾಕರಿಕೆ, ಅಜೀರ್ಣ ಮತ್ತು ಮಲಬದ್ಧತೆಯ ಭಯವಿರುವುದಿಲ್ಲ. ಮೆತ್ತೆಯನ್ನು ನೀರಿನಲ್ಲಿ ನೆನೆ ಹಾಕಿ ನುಣ್ಣಗೆ ಅರೆದು ಅಂಗಾಲು ಅಂಗೈಗಳಿಗೆ ಲೇಪಿಸಿ. ಚರ್ಮ ತರಚಿಕೊಂಡಾಗ ಜೇನುತುಪ್ಪ ಹಚ್ಚಿದರೆ ಗುಣ ಕಂಡು ಬರುವುದು. ಕಾಳು ಮೆಣಸು ಮತ್ತು ಉಪ್ಪಿನ ಜೊತೆ ವೀಳ್ಯದೆಲೆಯನ್ನು ಅಗೆದು ತಿನ್ನುವುದರಿಂದ ಕಫ ದೂರವಾಗುವುದು. ಸೌತೆಕಾಯಿಯನ್ನು ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪಿನ ಪುಡಿ ಮತ್ತು ಉಪ್ಪು ಸಹಿತ ತಿನ್ನುವುದರಿಂದ ಜೀರ್ಣಶಕ್ತಿಯು ವೃದ್ಧಿಯಾಗುತ್ತದೆ. ಗರ್ಭಿಣಿ ಸ್ತ್ರೀಯರು ಯಾವುದೇ ಸಣ್ಣ ಪುಟ್ಟ ರೋಗವಾದರೂ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಗುಳಿಗೆಯನ್ನು ಸೇವಿಸಬಾರದು. ಅಭ್ಯಂಜನ ಸ್ನಾನ ಕಣ್ಣಿಗೆ ತಂಪು ಮತ್ತು ದೇಹಕ್ಕೆ ಸೊಂಪು. ವಾರಕ್ಕೊಮ್ಮೆ ಅಭ್ಯಂಜನ ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿ ಹೆಚ್ಚುವುದು. ಚರ್ಮ ಮೃದುವಾಗುವುದು. ದೇಹದಲ್ಲಿ ಲವಲವಿಕೆ ಉಂಟಾಗುವುದು. ಸ್ವಮೂತ್ರದಿಂದ ಹಲ್ಲು ಮತ್ತು ಒಸಡನ್ನು ಮೆದುವಾಗಿ ತಿಕ್ಕಿದರೆ ನೋವು ನಿವಾರಣೆಯಾಗುವುದು. ಈ ಮೂತ್ರೋಪಚಾರವನ್ನು ಮುಂದುವರಿಸಿದಲ್ಲಿ ಹಲ್ಲು ಹುಳುಕಾಗುವುದಕ್ಕೆ ತಡೆಯುಂಟಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.